ಫೋನಲ್ಲಿ ಪಾಸ್ವರ್ಡ್ ಬದಲಾಯಿಸುವಷ್ಟು ಬೇಗ ಮನೇಲಿ ಬೆಡ್ಶೀಟ್ ಕೂಡ ಬದಲಾಯಿಸೋದಿಲ್ಲ. ನಾನು ಹೊಸ ಸೀರೆ ಉಟ್ಕೊಂಡ್ರೆ ಅದು ಹಳೇದೋ ಹೊಸದೋ ಅಂತ ಕೇಳ್ತಾರೆ. ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ. ಮದುವೆಯಾದ ಹೊಸತರಲ್ಲಿ ನೀನೇ ನನ್ನ ಪ್ರಪಂಚ ಅಂದಿದ್ರು. ಈಗ ನೋಡಿದ್ರೆ ಆ ಪ್ರಪಂಚದಲ್ಲಿ ನಾನು ಎಲ್ಲಿದ್ದೀನೋ ಅವ್ರಿಗೇ ಗೊತ್ತಿಲ್ಲ. ನಮಸ್ಕಾರ, ನಾನು ಕಾಶ್ಮೀರದಿಂದ ಬಂದಿದ್ದೀನಿ. ಇಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ. ನನ್ನ ಮದುವೆಗೆ ಹೋಗುವಷ್ಟರಲ್ಲಿ ನಾನು ವಯಸ್ಸಾಗ್ತೀನಿ ಅನಿಸ್ತದೆ. ಅವ್ರು ಹೆಲ್ಪ್ ಮಾಡ್ತೀನಿ ಅಂದರೆ ಭಯವಾಗ್ತದೆ. ಒಂದು ಲೋಟ ತೊಳೆದ್ರೆ 2 ಪ್ಲೇಟ್ ಹೊಡಿತಾರೆ. ನಾನು ಕರೆದ್ರೆ ಕೇಳಿಸೋದಿಲ್ಲ, ಆದರೆ ಪಕ್ಕದ ಮನೇಲಿ ಯಾರು ಜಗಳವಾಡ್ತಾ ಇದ್ದಾರೋ ಆ ಸೌಂಡ್ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊತಾರೆ. ಸಿನಿಮಾಗೆ ಹೋಗೋಣವಾ ಅಂದರೆ OTTಯಲ್ಲಿ ಬರ್ತದೆ ಬಿಡು ಅಂತಾರೆ. ಹಾಗಾದರೆ ಆಫೀಸ್ ಕೆಲಸ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಲ್ವೇ? ಮನೇಲಿ ಸಾಮಾನು ಜೋಡಿಸು ಅಂದರೆ ಅವ್ರಿಗೆ ನಿದ್ದೆ ಬರ್ತದೆ. ಅದೇ ಪೇಪರ್ನಲ್ಲಿ ರಾಜಕೀಯ ಮಾತನಾಡಿ ಹೇಳಿದ್ರೆ ಬೆಳಗಾಗೋವರೆಗೂ ಎಚ್ಚರವಿರ್ತಾರೆ. ಗೂಗಲ್ ಮ್ಯಾಪ್ಸ್ನಲ್ಲಿ ಅಡ್ರೆಸ್ ಹುಡುಕ್ತಾರೆ, ಆದರೆ ಮನೇಲಿ ಅವ್ರ ಸಾಕ್ಸ್ ಎಲ್ಲಿದೆ ಅಂತ ಹುಡುಕ್ಲೂ ಬರೋದಿಲ್ಲ. ನಾನು ಹೊಸ ಸೀರೆ ಉಟ್ಕೊಂಡ್ರೆ ಅದು ಹಳೇದೋ ಹೊಸದೋ ಅಂತ ಕೇಳ್ತಾರೆ. ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ. ನಾನು ಮಾತನಾಡೋದನ್ನ ಕೇಳೋರ್ಗೆ ಟೈಮ್ ಇರೋದಿಲ್ಲ, ಆದರೆ ಪಕ್ಕದ ಮನೆ ಆಂಟಿ ಅವ್ರ ಗಂಡನ ಜೊತೆ ಜಗಳವಾಡ್ತಿದ್ರೆ ಮಾತ್ರ ಬಾಲ್ಕನಿಗೆ ಹೋಗಿ ಎಂಜಾಯ್ ಮಾಡ್ತಾರೆ. ನಮ್ಮ ಮದುವೆ ದಿನ ನೆನಪಾಗ್ಲೂ ಫೇಸ್ಬುಕ್ ನೋಟಿಫಿಕೇಶನ್ ಬರಬೇಕು, ಇಲ್ಲದಿದ್ರೆ ಅವ್ರಿಗದೊಂದು ಮಾಮೂಲಿ ವರ್ಕಿಂಗ್ ಡೇ ಮಾತ್ರ. ಮದುವೆಗೆ ಮುಂಚೆ ನನಗಾಗಿ ಕವನಗಳನ್ನು ಬರೆದವನು ಈಗ ಕರೆಂಟ್ ಬಿಲ್, ವಾಟರ್ ಬಿಲ್ ಲೆಕ್ಕ ಬರೆಯಲು ಕೂಡ ನನ್ನ ಮೇಲೆಯೇ ಆಧಾರ ಪಡ್ತಾನೆ. ಅವ್ರ ಫ್ರೆಂಡ್ಗೆ 10 ವರ್ಷಗಳ ಹಿಂದೆ ಕೊಟ್ಟ 500 ರೂಪಾಯಿ ಪಕ್ಕಾ ನೆನಪಿದೆ, ಆದರೆ ನಿನ್ನ ರಾತ್ರಿ ನಾನು ತರಕಾರಿ ತನ್ನಿ ಅಂದರೆ ಮಾತ್ರ ಕನ್ವೀನಿಯೆಂಟಾಗಿ ಮರ್ತ್ಬಿಟ್ರು. ಆಫೀಸ್ನಲ್ಲಿ ಎಷ್ಟೇ ದೊಡ್ಡ ಮ್ಯಾನೇಜರ್ ಆದರೂ ಮನೇಲಿ ನಾನು ಗ್ಯಾಸ್ ಆಫ್ ಮಾಡಿದ್ದೀರಾ ಅಂತ ಒಮ್ಮೆ ನೋಡಿದ್ರೆ ಸೈಲೆಂಟಾಗಿ ಹೋಗಿ ಚೆಕ್ ಮಾಡ್ಕೊಂಬರ್ತಾರೆ. ಮದುವೆಗೆ ಮುಂಚೆ ನಿನಗೋಸ್ಕರ ಪ್ರಪಂಚದ ಜೊತೆ ಹೋರಾಡ್ತೀನಿ ಅಂದಿದ್ದ, ಈಗ ಕಿಟಕಿ ಹತ್ರ ಇರೋ ಸೊಳ್ಳೆಗಳ ಜೊತೆ ಹೋರಾಡು ಅಂದರೆ ನಿದ್ದೆ ಮಾಡ್ತಾ ಇದ್ದಾನೆ. ಜಿಮ್ಗೆ ಹೋಗ್ತೀನಿ ಅಂತ ಹೇಳಿ 10,000 ಕೊಟ್ಟು ಟ್ರ್ಯಾಕ್ ಸೂಟು ಶೂಸ್ ಕೊಂಡ್ರು, ಈಗ ಅವನ್ನೇ ಹಾಕ್ಕೊಂಡು ಮನೇಲಿ ಸೋಫಾದ ಮೇಲೆ ಕುಳಿತು ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದಾರೆ. ಭಾನುವಾರ ಅವ್ರು ಅಡುಗೆ ಮನೆಗೆ ಹೋಗ್ತಾ ಇದ್ದಾರೆ ಅಂದರೆ ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಲು ನನಗೊಬ್ಬ ಮೇಸ್ತ್ರಿ, 2 ಕೂಲಿಗಳು ಬೇಕೇ ಬೇಕು. ಸ್ವಲ್ಪ ಮನೆ ಗುಡಿಸಿ ಅಂತ ಪೊರ್ಕೆ ಕೊಟ್ಟರೆ ಅದನ್ನ ಹಿಡ್ಕೊಂಡು ಗ್ರೌಂಡ್ನಲ್ಲಿ ಬ್ಯಾಟಿಂಗ್ ರೆಡಿಯಾದ ಕ್ರಿಕೆಟರ್ ಹಾಗೆ ಪೋಸ್ ಕೊಡ್ತಾರೆ, ಆದರೆ ಕೆಲಸ ಮಾತ್ರ ಮಾಡೋದಿಲ್ಲ. ನಮ್ಮ ಮದುವೆ ದಿನ ನನಗೆ ಸರ್ಪ್ರೈಸ್ ಏನು ಕೇಳಿದ್ರೆ ಆ ದಿನ ಕೂಡ ನಾನು ನಿನ್ನ ಜೊತೆಲೇ ಇದ್ದೀನಿ, ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಏನಿದೆ ಅಂತಾರೆ. ಸ್ವಲ್ಪ ಮನೆ ಗುಡಿಸಿ ಅಂತ ಪೊರ್ಕೆ ಕೊಟ್ಟರೆ ಅದನ್ನ ಹಿಡ್ಕೊಂಡು ಗ್ರೌಂಡ್ನಲ್ಲಿ ಬ್ಯಾಟಿಂಗ್ ರೆಡಿಯಾದ ಕ್ರಿಕೆಟರ್ ಹಾಗೆ ಪೋಸ್ ಕೊಡ್ತಾರೆ, ಆದರೆ ಕೆಲಸ ಮಾತ್ರ ಮಾಡೋದಿಲ್ಲ. ನಮ್ಮ ಮನೆಯವ್ರಿಗೆ ತಮ್ಮ ಮೊಬೈಲ್ ಫೋನ್ ಮೇಲಿರುವ ಪ್ರೀತಿಯಲ್ಲಿ 10% ನನ್ನ ಮೇಲಿದ್ರು ನಾನು ಈ ಹೊತ್ತಿಗೆ ಲೈಲಾ ಮಜ್ನು ಸ್ಟೋರಿಯಲ್ಲಿ ಹೀರೋಯಿನ್ ಆಗಿಬಿಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಭಾನುವಾರ ಬಂದರೆ ಸಾಕು, ಮಂಚದ ಮೇಲೆ ಅವ್ರಿಗೂ ಹೊದಿಕೆಗೂ ಮಧ್ಯೆ ಫೆವಿಕಾಲ್ ಹಾಕಿ ಅಂಟಿಸ್ದಾಗೆ ಕದ್ಲೋದೇ ಇಲ್ಲ. ಆಫೀಸ್ನಲ್ಲಿ ಬಾಸ್ ಏನಾದರೂ ಅಂದರೆ ತಲೆ ಆಡಿಸ್ತಾರೆ, ಮನೇಲಿ ನಾನೇನಾದರೂ ಅಂದರೆ ಮಾತ್ರ ಸುಪ್ರೀಂ ಕೋರ್ಟ್ ಲಾಯರ್ ಹಾಗೆ ಆರ್ಗ್ಯುಮೆಂಟ್ ಮಾಡ್ತಾರೆ. ನಮ್ಮ ಮನೆಯವ್ರ ಸಂಡೇ ಪ್ಲಾನ್ ಏನು ಗೊತ್ತಾ? ಸೋಫಾಗೆ, ಟಿವಿಗೆ ಮಧ್ಯದಲ್ಲಿ ಫೆವಿಕಾಲ್ ಹಾಕೊಂಡು ಅಂಟ್ಕೊಳ್ಳೋದು, ಕದ್ಲಿದ್ರೆ ಎಲ್ಲಿ ಕೆಲಸ ಹೇಳ್ತೀನೋ ಅಂತ ಸೈಲೆಂಟ್ ಆಗಿರ್ತಾರೆ. ನಾನು ಎಷ್ಟೇ ಸೀರಿಯಸ್ ಆಗಿ ಮಾತನಾಡ್ತಿದ್ರು ಆಹಾ ಅಂತ ತಲೆ ಆಡಿಸ್ತಿರ್ತಾರೆ. ಆಮೇಲೆ ನೋಡಿದ್ರೆ ಕೈಯಲ್ಲಿರೋ ಫೋನಲ್ಲಿ 100 ವಾಟ್ಸಪ್ ಮೆಸೇಜ್ಗಳನ್ನ ಸ್ಕ್ರೋಲ್ ಮಾಡ್ತಿರ್ತಾರೆ. ನನ್ನ ಅಡುಗೆ ಹೇಗಿದೆ ಅಂತ ನಾನು ಚಾಕ್ ಹಿಡ್ಕೊಂಡು ಕೇಳಿದ್ರೆ ಅದ್ಭುತ, ಅಮೃತ ಅಂತಾರೆ. ಅದೇನು ಇಲ್ಲದೆ ಕೇಳಿದ್ರೆ ಉಪ್ಪು ಕಡಿಮೆ ಆಗಿದೆ, ಖಾರ ಹೆಚ್ಚಾಗಿದೆ ಅಂತ ರಿವ್ಯೂ ಕೊಡ್ತಾರೆ. ನಮ್ಮ ಮನೆಯವ್ರಿಗೆ ನಾವು ಫಸ್ಟ್ ಟೈಮ್ ಎಲ್ಲಿ ಭೇಟಿ ಆದೆವು ಅಂತ ಕೇಳಿದ್ರೆ ಆ ಪ್ಲೇಸನ್ನು ಇನ್ನು ಯಾಕೆ ನೆನಪಿಸ್ತೀಯಾ, ಅದು ನನ್ನ ಮೈಂಡ್ನಿಂದ ಎಂದೋ ಡಿಲೀಟ್ ಮಾಡಿದ್ದೀನಿ ಅಂತಾರೆ. ಸಂಬಂಧಿಕರು ಮನೆಗೆ ಬರುವಾಗ ಹಣ್ಣುಗಳನ್ನಾದರೂ ತರ್ತಾರೋ ಇಲ್ವೋ, ಆದರೆ ಹೋಗುವಾಗ ಮಾತ್ರ ನಮ್ಮ ಮನೆಯಲ್ಲಿರುವ ಪ್ರಶಾಂತತೆಯನ್ನು ಬಿಡದೆ ಹಿಡ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ವೈಫೈ ಪಾಸ್ವರ್ಡ್ ಬದಲಾಯಿಸೋದು ಅಂದರೆ ಪ್ರಪಂಚ ಯುದ್ಧ ಘೋಷಿಸ್ದಾಗೆ ಮಕ್ಕಳಾದರೂ ಹೆಂಡತಿ ಆದರೂ ದಂಡೆತ್ ಬರ್ತಾರೆ. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ ನೀನು ತವ್ರಿಗೆ ಹೋದ್ರೆ ಮಾತ್ರ ಕರೆಕ್ಟಾಗಿ ಹೇಳಬಲ್ಲೆ ಅಂತ ನನಗೆ ರಿವರ್ಸ್ ಆಗಿ ಪಂಚ್ ಕೊಡ್ತಾರೆ. ದೇವರು ಎಲ್ಲರಿಗೂ ತಲೆ ಕೊಟ್ಟಿದ್ದಾನೆ, ಆದರೆ ಕೆಲವು ಮಂದಿ ಅದನ್ನು ಕೇವಲ ತಲೆ ಸ್ನಾನ ಮಾಡಲು ಮಾತ್ರ ಬಳಸ್ತಾ ಇದ್ದಾರೆ. ಪಕ್ಕದ ಮನೆ ಆಂಟಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂದರೆ ನಮ್ಮ ಮನೇಲಿ ಏನು ಪಲ್ಯ ಮಾಡಿದ್ದಾರೆ ಅಂತ ಅವ್ರ ಗಂಡನಿಗೆ ಗೊತ್ತಿಲ್ದಿದ್ರು ಆಕೆಗೆ ಮಾತ್ರ ವಾಸನೆ ನೋಡಿ ಹೇಳೋ ಟ್ಯಾಲೆಂಟ್ ಇರ್ತದೆ. ಎಲ್ಲರಿಗೂ ಒಳ್ಳೆಯವನಾಗಿರ್ಬೇಕಂತ ಟ್ರೈ ಮಾಡಿದ್ರೆ ಕೊನೆಗೆ ನೀನು ಜೋಕರ್ ಆಗ್ತೀಯ. ನಿನಗಿಷ್ಟ ಬಂದಾಗ ಬದುಕಿದ್ರೆ ಹೀರೋ ಆಗ್ತೀಯ. ಒಂದು ಕಾಲದಲ್ಲಿ ಫಂಕ್ಷನ್ಗೆ ಹೋದ್ರೆ ಊಟ ಹೇಗಿದೆ ಅಂತ ನೋಡ್ತಿದ್ರು, ಈಗ ಫಂಕ್ಷನ್ಗೆ ಹೋದ್ರೆ ಸೆಲ್ಫಿ ಪಾಯಿಂಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕೋರಿಗಿರುವ ತಾಳ್ಮೆ ಬಹುಶಃ ತಪಸ್ ಮಾಡುವ ಋಷಿಗೂ ಇರುವುದಿಲ್ವೇನೋ. ನಾನು ಅವ್ನಿಗೆ ಹೇಳ್ದೆ, ನೋಡು
ನಿನಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ನಿಭಾಯಿಸಲಾಗದಿದ್ರೆ ನೀನ್ ಖಂಡಿತ ನನ್ನ ಅಡಿಗೆನ ನಿಭಾಯಿಸಲು ಸಾಧ್ಯ ಇಲ್ಲ. ಅವ್ನು ಇನ್ನೂ ರಿಂಗ್ ರೋಡಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ನಾವು ಹೊಸ ಮನೆ ಕೊಳ್ಳೋಣ ಅಂತ ಕೇಳಿದ್ರೆ ನೀನ್ ತವ್ರಿಗೆ ಹೋದಾಗ ಈ ಹಳೆ ಮನೆಯೇ ನನ್ಗೆ ಸ್ವರ್ಗದಾಗ ಕಾಣಿಸ್ತದೆ, ಹೊಸ ಮನೆ ಯಾಕೆ ಅಂತಾನೆ. ರೀ, ಸೀರೆಗಳ ಸೇಲ್ ಹಾಕಿದಾರೆ ಹೋಗೋಣವಾ ಅಂದ್ರೆ ಅವ್ರೆ ಸಡನ್ ಆಗಿ ಕಾಲ್ ನೋವು, ತಲೆ ನೋವು, BP ಎಲ್ಲ ಒಂದೇ ಬಾರಿಗೆ ಬರ್ತವೆ. ರೀ, ನಿಮ್ ಫ್ರೆಂಡ್ಸ್ ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದಾರ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದಲ್ಲ, ನನ್ನ ಪರಿಸ್ಥಿತಿ ನೋಡಿ ಕನಿಕರ ಪಡ್ತಿದ್ದಾರೆ ಅಂತಾನೆ. ಫ್ರೆಂಡ್ ಮದ್ವೆಗೆ ಹೋಗಿ ₹1,00,000 ಉಡುಗೊರೆ ಕೊಡುವವನು ಇಲ್ಲ, ಆದ್ರೆ ಅವನ ಫಸ್ಟ್ ನೈಟ್ ರೂಮ್ ಅನ್ನ ಹೂಗಳಿಂದ ಡೆಕೋರೇಟ್ ಮಾಡ್ಲು ಮಾತ್ರ 10 ಜನ ಬರ್ತಾರೆ. ಇದೇ ಸ್ನೇಹ ಅಂದ್ರೆ. ಮಿಡಲ್ ಕ್ಲಾಸ್ ಅವನಿಗೆ ಆನ್ಲೈನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕಂಡ್ರೆ ಸಾಕು, ಅಸಲ ವಸ್ತುವಿನ ಕೆಲಸ ಇದೆಯೋ ಇಲ್ವೋ ಅಂತ ಯೋಚಿಸೋದಿಲ್ಲ, ಫ್ರೀ ಆಗಿ ಬರ್ತದೆ ಅಲ್ವಾ ಅಂತಕೊಂಡು ಮನೆಯಲ್ಲಿ ಅನಾವಶ್ಯಕ ಕಸವನ್ನ ಬೆಳೆಸ್ತಾರೆ. ಹೋಟೆಲ್ ನಲ್ಲಿ ₹1,000 ಕೊಟ್ಟು ಬಿರಿಯಾನಿ ತಿಂದ್ರೆ ತಪ್ಪಿಲ್ಲ, ಆದ್ರೆ ಮನೆಯಲ್ಲಿ ಪಲ್ಯದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಮಾತ್ರ ಅತ್ತೆ ಸೊಸೆಯರ ಮಧ್ಯೆ ಮಹಾಭಾರತ ಯುದ್ಧವೇ ನಡೆಯುತ್ತೆ. ಮಿಡಲ್ ಕ್ಲಾಸ್ ಅವನಿಗೆ ಆನ್ಲೈನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕಂಡ್ರೆ ಸಾಕು, ಅಸಲ ವಸ್ತುವಿನ ಕೆಲಸ ಇದೆಯೋ ಇಲ್ವೋ ಅಂತ ಯೋಚಿಸೋದಿಲ್ಲ, ಫ್ರೀ ಆಗಿ ಬರ್ತದೆ ಅಲ್ವಾ ಅಂತಕೊಂಡು ಮನೆಯಲ್ಲಿ ಅನಾವಶ್ಯಕ ಕಸವನ್ನ ಬೆಳೆಸ್ತಾರೆ. ಮದ್ವೆಗೆ ಮುಂಚೆ ನಿನ್ಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ತೀನಿ ಅಂದಿದ್ದ, ಈಗ ಕನಿಷ್ಠ ವಾಶ್ ಬೇಸಿನಲ್ಲಿರುವ ತಟ್ಟೆಗಳನ್ನ ತೊಳೆಯಿರಿ ಅಂದ್ರೆ ಕದಲದೆ ಕುಳಿತಿದ್ದಾನೆ ನಮ್ಮ ಮಹಾರಾಜ. ಸಂಬಂಧಿಕರು ಮನೆಗೆ ಬರುವಾಗ ಹಣ್ಣುಗಳನ್ನಾದ್ರೂ ತರ್ತಾರೋ ಇಲ್ವೋ, ಆದ್ರೆ ಹೋಗುವಾಗ ಮಾತ್ರ ನಮ್ಮ ಮನೆಯಲ್ಲಿರುವ ಪ್ರಶಾಂತತೆಯನ್ನ ಬಿಡದೆ ಹಿಡ್ಕೊಂಡು ಹೋಗ್ತಾರೆ. ಮನೇಲಿ ವೈಫೈ ಪಾಸ್ವರ್ಡ್ ಬದಲಾಯಿಸೋದು ಅಂದ್ರೆ ಪ್ರಪಂಚ ಯುದ್ಧ ಘೋಷಿಸ್ದಾಗೆ ಮಕ್ಕಳಾದ್ರೂ ಹೆಂಡತಿ ಆದ್ರೂ ದಂಡೆತ್ ಬರ್ತಾರೆ. ನಾನು ಮತ್ತೆ ಅವನು ಸಿನಿಮಾಗೆ ಹೋದ್ವಿ, ಟಿಕೆಟ್ ಬೇಕಾ ಅಂದ್ರೆ ಇಲ್ಲ, ನಮ್ಮ ಕನೆಕ್ಷನ್ ಇದೆ ಅಂದ್ರೆ ಕೊನೆಗೆ ಪಾಪ್ಕಾರ್ನ್ಗೆ ಡಿಸ್ಕೌಂಟ್ ಕೇಳಿದ. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೇಳಿದ್ರೆ ನೀನ್ ತವ್ರಿಗೆ ಹೋದ್ರೆ ಮಾತ್ರ ಕರೆಕ್ಟ್ ಆಗಿ ಹೇಳ್ಬಲ್ಲೆ ಅಂತ ನನ್ಗೆ ರಿವರ್ಸ್ ಆಗಿ ಪಂಚ್ ಕೊಡ್ತಾರೆ. ದೇವರು ಎಲ್ಲರಿಗೂ ತಲೆ ಕೊಟ್ಟಿದ್ದಾನೆ, ಆದ್ರೆ ಕೆಲವು ಮಂದಿ ಅದನ್ನು ಕೇವಲ ತಲೆ ಸ್ನಾನ ಮಾಡಲು ಮಾತ್ರ ಬಳಸ್ತಾ ಇದ್ದಾರೆ. ಪಕ್ಕದ ಮನೆ ಆಂಟಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ನಮ್ಮ ಮನೇಲಿ ಏನ್ ಪಲ್ಯ ಮಾಡಿದ್ದಾರೆ ಅಂತ ಅವ್ರ ಗಣ್ಣಿಗೆ ಗೊತ್ತಿಲ್ದಿದ್ರು ಆಕೆಗೆ ಮಾತ್ರ ವಾಸನೆ ನೋಡಿ ಹೇಳೋ ಟ್ಯಾಲೆಂಟ್ ಇರ್ತದೆ. ಸಂಬಂಧಿಕರು ಮನೆಗೆ ಬರುವಾಗ ಹಣ್ಣುಗಳನ್ನಾದ್ರೂ ತರ್ತಾರೋ ಇಲ್ವೋ, ಆದ್ರೆ ಹೋಗುವಾಗ ಮಾತ್ರ ನಮ್ಮ ಮನೆಯಲ್ಲಿರುವ ಪ್ರಶಾಂತತೆಯನ್ನ ಬಿಡದೆ ಹಿಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯವನಾಗಿರ್ಬೇಕಂತ ಟ್ರೈ ಮಾಡಿದ್ರೆ ಕೊನೆಗೆ ನೀನ್ ಜೋಕರ್ ಆಗ್ತೀಯ, ನಿನಗೆ ಇಷ್ಟ ಬಂದಾಗ ಬದುಕಿದ್ರೆ ಹೀರೋ ಆಗ್ತೀಯ. ಒಂದ್ ಕಾಲದಲ್ಲಿ ಫಂಕ್ಷನ್ಗೆ ಹೋದ್ರೆ ಊಟ ಹೇಗಿದೆ ಅಂತ ನೋಡ್ತಿದ್ರು, ಈಗ ಫಂಕ್ಷನ್ಗೆ ಹೋದ್ರೆ ಸೆಲ್ಫಿ ಪಾಯಿಂಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ನಾನು ಅವ್ನಿಗೆ ಹೇಳ್ದೆ, ನೋಡು, ನಿನಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ನಿಭಾಯಿಸಲಾಗದಿದ್ರೆ ನೀನ್ ಖಂಡಿತ ನನ್ನ ಅಡಿಗೆನ ನಿಭಾಯಿಸಲು ಸಾಧ್ಯ ಇಲ್ಲ. ಅವ್ನು ಇನ್ನೂ ರಿಂಗ್ ರೋಡಲ್ಲಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕೋರಿಗಿರುವ ತಾಳ್ಮೆ ಬಹುಶಃ ತಪಸ್ ಮಾಡುವ ಋಷಿಗೂ ಇರುವುದಿಲ್ವೇನೋ. ನಾನು ಮತ್ತೆ ಅವನು ಸಿನಿಮಾಗೆ ಹೋದ್ವಿ, ಟಿಕೆಟ್ ಬೇಕಾ ಅಂದ್ರೆ ಇಲ್ಲ, ನಮ್ಮ ಕನೆಕ್ಷನ್ ಇದೆ ಅಂದ್ರೆ ಕೊನೆಗೆ ಪಾಪ್ಕಾರ್ನ್ಗೆ ಡಿಸ್ಕೌಂಟ್ ಕೇಳಿದ. ದೇವರು ಎಲ್ಲರಿಗೂ ತಲೆ ಕೊಟ್ಟಿದ್ದಾನೆ, ಆದ್ರೆ ಕೆಲವು ಮಂದಿ ಅದನ್ನು ಕೇವಲ ತಲೆ ಸ್ನಾನ ಮಾಡಲು ಮಾತ್ರ ಬಳಸ್ತಾ ಇದ್ದಾರೆ. ನಾವು ಹೊಸ ಮನೆ ಕೊಳ್ಳೋಣ ಅಂತ ಕೇಳಿದ್ರೆ ನೀನ್ ತವ್ರಿಗೆ ಹೋದಾಗ ಈ ಹಳೆ ಮನೆಯೇ ನನ್ಗೆ ಸ್ವರ್ಗದಾಗ ಕಾಣಿಸ್ತದೆ, ಹೊಸ ಮನೆ ಯಾಕೆ ಅಂತಾನೆ. ರೀ, ಸೀರೆಗಳ ಸೇಲ್ ಹಾಕಿದಾರೆ ಹೋಗೋಣವಾ ಅಂದ್ರೆ ಅವ್ರೆ ಸಡನ್ ಆಗಿ ಕಾಲ್ ನೋವು, ತಲೆ ನೋವು, BP ಎಲ್ಲ ಒಂದೇ ಬಾರಿಗೆ ಬರ್ತವೆ. ರೀ, ನಿಮ್ ಫ್ರೆಂಡ್ಸ್ ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದಾರ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದಲ್ಲ, ನನ್ನ ಪರಿಸ್ಥಿತಿ ನೋಡಿ ಕನಿಕರ ಪಡ್ತಿದ್ದಾರೆ ಅಂತಾನೆ. ಫ್ರೆಂಡ್ ಮದ್ವೆಗೆ ಹೋಗಿ ₹1,00,000 ಉಡುಗೊರೆ ಕೊಡುವವನು ಇಲ್ಲ, ಆದ್ರೆ ಅವನ ಫಸ್ಟ್ ನೈಟ್ ರೂಮ್ ಅನ್ನ ಹೂಗಳಿಂದ ಡೆಕೋರೇಟ್ ಮಾಡ್ಲು ಮಾತ್ರ 10 ಜನ ಬರ್ತಾರೆ. ಇದೇ ಸ್ನೇಹ ಅಂದ್ರೆ. ಮಿಡಲ್ ಕ್ಲಾಸ್ ಅವನಿಗೆ ಆನ್ಲೈನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕಂಡ್ರೆ ಸಾಕು, ಅಸಲ ವಸ್ತುವಿನ ಕೆಲಸ ಇದೆಯೋ ಇಲ್ವೋ ಅಂತ ಯೋಚಿಸೋದಿಲ್ಲ, ಫ್ರೀ ಆಗಿ ಬರ್ತದೆ ಅಲ್ವಾ ಅಂತಕೊಂಡು ಮನೆಯಲ್ಲಿ ಅನಾವಶ್ಯಕ ಕಸವನ್ನ ಬೆಳೆಸ್ತಾರೆ. ಮದ್ವೆಗೆ ಮುಂಚೆ ನಿನ್ಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ತೀನಿ ಅಂದಿದ್ದ, ಈಗ ಕನಿಷ್ಠ ವಾಶ್ ಬೇಸಿನಲ್ಲಿರುವ ತಟ್ಟೆಗಳನ್ನ ತೊಳೆಯಿರಿ ಅಂದ್ರೆ ಕದಲದೆ ಕುಳಿತಿದ್ದಾನೆ ನಮ್ಮ ಮಹಾರಾಜ. ಹೋಟೆಲ್ ನಲ್ಲಿ ₹1,000 ಕೊಟ್ಟು ಬಿರಿಯಾನಿ ತಿಂದ್ರೆ ತಪ್ಪಿಲ್ಲ, ಆದ್ರೆ ಮನೆಯಲ್ಲಿ ಪಲ್ಯದಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆದ್ರೆ ಮಾತ್ರ ಅತ್ತೆ ಸೊಸೆಯರ ಮಧ್ಯೆ ಮಹಾಭಾರತ ಯುದ್ಧವೇ ನಡೆಯುತ್ತೆ. ಮಿಡಲ್ ಕ್ಲಾಸ್ ಅವನಿಗೆ ಆನ್ಲೈನ್ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕಂಡ್ರೆ ಸಾಕು, ಅಸಲ ವಸ್ತುವಿನ ಕೆಲಸ ಇದೆಯೋ ಇಲ್ವೋ ಅಂತ ಯೋಚಿಸೋದಿಲ್ಲ, ಫ್ರೀ ಆಗಿ ಬರ್ತದೆ ಅಲ್ವಾ ಅಂತಕೊಂಡು ಮನೆಯಲ್ಲಿ ಅನಾವಶ್ಯಕ ಕಸವನ್ನ ಬೆಳೆಸ್ತಾರೆ.